15 ಎಸ್ ಪಂದ್ಯ ಆರಂಭ ಆಗಿದೆ. ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ, ಆ ಕಡೆ ಕೂಡ ಪುಣೆ ತಂಡ ಇದೆ. ವಿಜಯ ಮಾತಾ ಪುಣೆ, ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ, ಪುಣೆ ವಿರುದ್ಧ ಪುಣೆ. ಸಾಕಷ್ಟು ಸಮಯ ಇದೆ. 15 ನಿಮಿಷದ ಪಂದ್ಯಾಂಕದ ಭಾಗದಲ್ಲಿ. ಹಲೋ ಹಲೋ ಚೆಕ್, ಹಲೋ ಹಲೋ ಸರ್, ಡಿಪೆಂಡ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಇದ್ರ ನಿಧಾನದ ಎಚ್ಚರದ ಹೆಜ್ಜೆ ಪರಿಸ್ಥಿತಿಗೆ ಸಿದ್ಧತೆ ಆಗ್ತಾ ಇದೆ. ಎಂತ ಆಶ್ಚರ್ಯ ಮತ್ತೊಬ್ಬ ಪರಿಸ್ಥಿತಿ ಮುಖಂಡ ತಂಡ ತಮ್ಮದ ಖಾತೆಯನ್ನು ಆರಂಭ ಮಾಡಲಾದ್ರ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಖಾತೆ ಆಯ್ಕೆಗಳ ಆರಂಭ ಆಗಿದೆ. 1-0. ಮತ್ತೆ ರೆಡಿ ಆಗಿದೆ. ಓಹೋ, ಒಳ್ಳೆ ಮೂಮೆಂಟ್ ಬರ್ತಾ ಇದೆ. ಆದ್ರೂ ರೆಡಿ ಆಗ್ತಾ ಇದ್ರೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಎಲ್ಲಿ ಅಂತ ಪ್ರಯತ್ನ ಆದ್ರೂ ಕೂಡ ವಿಫಲ ಆಗ್ತಾ ಇದೆ. ಒಳ್ಳೆ ಪ್ರಯತ್ನ ಬಂತು. 1-0 ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ತಾಳೆಗಾರ್ತಿ ಮತ್ತು ಅಂಕಣದ ಭಾಗದಲ್ಲಿ ಎತ್ತರ ನಿಯೋಗ ಆಟಗಾರ್ತಿ ಅಂಕಣದ ಭಾಗದಲ್ಲಿ ಈ ಬಾರಿ ವಾಪಸ್ ಹೋಗುವಾಗ ಇಲ್ಲ, ಅಂಕ ಉಳಿಯಲು ಬೇಕಾದ ಒತ್ತಡ. ಹಲೋ, ಅದೇ ರೀತಿ ರಾವುತನ ಜುನ್ನೂರ್ ಅವರು ವೇದಿಕೆ ಮೇಲೆ ಬರಬೇಕು. ರಾವುತನ ಜುನ್ನೂರ್ ಅವರು, ಹಲೋ ಹಲೋ ಬರ್ರಿ ವೇದಿಕೆ ಮೇಲೆ. ಆಗಿದೆ. ರಾವುತನ ಜುನ್ನೂರ್ ಅವರು ಕೂಡ ಈ ಕಬಡ್ಡಿ ವೈಭವ ಅನ್ನ ಸಂತರ್ಪಣೆಗೆ ತಮ್ಮದಾಗಿರ್ತಕ್ಕಂಥ ಧನಸಹಾಯ ಮಾಡಿದ್ದಾರೆ. 1-1 ಪಂದ್ಯ ಮತ್ತೊಮ್ಮೆ ಆರಂಭಗೊಳ್ತಾದ. ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ಮತ್ತೊಮ್ಮೆ ಅನುಭವಿತ ಆಟಗಾರ್ತಿ ಮತ್ತೆ ಅಂಕಣದ ಭಾಗದಲ್ಲಿ ಬೋನಸ್ ಕೂಡ ಆರಾಗದೆ. ಅದೇ ರೀತಿ ಇದೀಗ ತಾನೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಿಸ್ಟೇಕ್ ಆಗ್ತಾ ರಾವುತನ ಜುನ್ನೂರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರಿಗೆ ನಮ್ಮ ಸಂಘಟಕರು ಶಾಲು ಹಾರ ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು. ಎಲ್ಲ ಕ್ರೀಡಾಭಿರು ಕೂಡ ಗಮನಿಸಬೇಕು. ಕ್ವಾರ್ಟರ್ ಫೈನಲ್ ಪಂದ್ಯಗಳು ಏರ್ಪಡ್ತಾ ಇದ್ದಾವೆ. ಬಟ್ ಚುರುಕಾಗಿ ಆಗ್ತಾ ಇರ್ತಾ ಬೋನಸ್ +2 ಟೋಟಲ್ 3 ಪಾಯಿಂಟ್. पुणे 2-4 इन पेयर ऑफ विजय माता पुणे. 3-4 इन पेयर ऑफ विजय माता पुणे ಮತ್ತು ವಿಜಯ ಮಾತಾ ಪುಣೆ ತಂಡದ ಆಟಗಾರ್ತಿ ಮತ್ತು ಅಂಕಣದ ಭಾಗದಲ್ಲಿ ಡೈ ಮುಖೇನ ತಮ್ಮ ತಂಡದ ಖಾತೆಯನ್ನು ಆರಂಭ ಮಾಡಿದ್ರು. ಇಲ್ಲಿ ಡಬಲ್ ಟೈಫಾಯ್ಡ್ ಮುಖೇನ ಬಲಿ ಆಗ್ತಾ ಇದ್ರೆ ಮತ್ತದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ 4-4 ಮಧ್ಯ ಪಂದ್ಯ. ಕ್ವಾರ್ಟರ್ ಫೈನಲ್ ಪಂದ್ಯ ನಿರ್ಬಂಧದ ಕಾರಣಕ್ಕಾಗಿ ಸ್ವಲ್ಪ ನಿಧಾನಗತಿಯಾಗಿ ಪಂದ್ಯ ಆರಂಭ ಆಗ್ತಾ ಇದೆ. ನೋಡುಗರ ಮನ ಮುಟ್ಟುವಂತೆ ಕಬಡ್ಡಿ ಪಂದ್ಯಾಟ ಸಣ್ಣ ಕಬಡ್ಡಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ಸಣ್ಣ ಕಬಡ್ಡಿ ವೈಭವ ಮುಂದಿನ ವರ್ಷ ವಿಜೃಂಭಣೆಯಿಂದ ಜರುಗಲಿಕ್ಕೆ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನವನ್ನ ಶ್ರೀ ಪ್ರವೀಣ್ ಸೂರ್ಯಕಾಂತ್ ಹಳ್ಳಿ ಸಮಾಜ ಸೇವಕರು ಇಬ್ರಾಹಿಂಪೇಟ್ ವಿಜಯಪುರ ಇವರು 70,000 ರೂಪಾಯಿಯನ್ನು ಕೊಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಪುರುಷ ವಿಭಾಗದ ತೃತೀಯ ಬಹುಮಾನ ಎಷ್ಟು ಧೈರ್ಯ, ಎಷ್ಟು ಶೌರ್ಯ ನೋಡಿ. ಕನ್ಫ್ಯೂಸ್ ಮಾಡಿ ಪೀಸ್ ಹಾರಿಸೋದ್ರಲ್ಲಿ ಯಶಸ್ವಿ ಪುಣೆ ತಂಡದ ಆಟಗಾರ್ತಿ ಮತ್ತೊಮ್ಮೆ ಶ್ರೀ ರಾಜು ಎಂ ಹೆಬ್ಬಳ್ಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಇವರು 50,000 ರೂಪಾಯಿಯನ್ನ ಕೊಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಚತುರ್ಥ ಬಹುಮಾನ
40,000 ರೂಪಾಯಿಯನ್ನ ಶ್ರೀ ಮೈಬೂಬ್ ಸಾಬ್ ಡೋಂಗ್ರಿ ಸಾಬ್ ತೆಗ್ಗಿ ಪ್ರಗತಿಪರ ರೈತರು 40,000 ರೂಪಾಯಿ ಚತುರ್ಥ ಬಹುಮಾನವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆಚಾ ಇಂಪೀರಾವ್ ವಿಜಯ್ ಮಾತಾ ಪುಣೆ ಮತ್ತೊಮ್ಮೆ ವಿಜಯ್ ಮಾತಾ ಪುಣೆ ಮೂಲಕ ಆಟಗಾರದೆ 5-4 ಮಧ್ಯ ಪಂದ್ಯ ಕಾಣಿಸ್ಕೊತಾ ಇದೆ. ಒಂದೇ ಒಂದು ಅಂಕದ ಅದೇ ರೀತಿ ಮಹಿಳೆಯ ಕಬಡ್ಡಿ ಪಂದ್ಯಾವಳಿಗಳು 2026ನೇ ಮುಂದಿನ ವರ್ಷದ ಭಾರತೀಯ ಸಹಕಾರ ಬ್ಯಾಂಕ್ ಪ್ರಥಮ ಬಹುಮಾನವನ್ನ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಹೈದರಾಬಾದ್ ಇವರು 60,000 ರೂಪಾಯಿಯನ್ನ ಕೊಡಮಾಡಿದ್ದಾರೆ. ಈ ಮಹನೀಯರು ಸತತ 5ನೇ ವರ್ಷದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಿಗೆ 5 ಸಾರಿ 60,000 ರೂಪಾಯಿಯನ್ನ ಪ್ರಥಮ ಬಹುಮಾನವಾಗಿ ನೀಡಿದ್ದಾರೆ. ಅದೇ ರೀತಿ ತೃತೀಯ ಬಹುಮಾನವನ್ನ ಶ್ರೀ ಅಜಿತ್ ಪಾಂಡಪ್ಪ ನಾಯ್ಕ್ LIC ಏಜೆಂಟರು ಶತಕೋಟಿ ವೀರರು ಸಾಕಿನ್ ಬಿಸ್ನಾಳ್ ಇವರು 30,000 ರೂಪಾಯಿ ತೃತೀಯ ಬಹುಮಾನವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಚತುರ್ಥ ಬಹುಮಾನ ಶ್ರೀ ಜಮಾಲ್ ಸಾಬ್ ರೋಷನ್ ಸಾಬ್ ಮಾತಾಡಿದ್ದು ಪೊಲೀಸ್ ಇಲಾಖೆ ಬೆಳಗಾವಿ ಇವರು ಚತುರ್ಥ ಬಹುಮಾನವನ್ನ 20,000 ರೂಪಾಯಿ ಕೊಡ್ತೀನಿ ಅಂತ ಮಾತನ್ನ ಹೇಳಿದ್ದಾರೆ. ಈ ಎಲ್ಲಾ ಬಹುಮಾನ ವಿತರಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ವೇದಿಕೆ ಮೇಲೆ ಶ್ರೀ ರಂಗಪ್ಪನ ಕಾಲಿಬಿಗೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಯಾವುದೇ ಅಂಕದ ಸಂಪಾದನೆ ವಾಪಸ್ ಸಜ್ಜನ ಪಡ್ತಾ ಇದ್ರೆ 7-4 ಮಧ್ಯ ಅಂಕದ ಭಾಗದಲ್ಲಿ ಪಂದ್ಯ ಕಾಣಿಸ್ಕೊತಾ ಇದ್ರೆ ನಮ್ಮೊಂದಿಗೆ ರಂಗಪ್ಪನ ಕಾಲಿಬಿಗೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರಿಗೆ ನಮ್ಮ ಸಂಘಟಕರು ಶಾಲು ಹಾರ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ಅವರು ವಿನಂತಿಸ್ಕೊಳ್ತೇವೆ. 5-7 ಮಧ್ಯ ಪಂದ್ಯ 7 ಇಂಪೀರಿಯಲ್ ವಿಜಯ್ ಮಾತಾ ಪುಣೆ. ಸಮಯದ ಬೇಡಿಕೆ ಆಗ್ತಾ ಇದೆ. ಫಸ್ಟ್ ಟೈಮ್ ವಿಜಯ್ ಮಾತಾ ಏಸ್ ಪಂದ್ಯ ಆರಂಭ ಆಗಿದೆ. 7 ವಿಜಯ್ ಮಾಲಾ ತಂಡದ ಪರವಾಗಿ ಮತ್ತೊಬ್ಬ 5-7 ಮಧ್ಯ ಪಂದ್ಯ 7 ಅಂಕದ ಮುಂದೆ ಸಾಗ್ತಾ ಇದೆ. ಮಧ್ಯಾಹ್ನದ ಸುಡು ಬಿಸಿಲಿನ ರೋಚಕವಾದ ಕಬಡ್ಡಿ ಹಬ್ಬದ ರೋಚಕವಾದ ಊಟ 5-7 ಮಧ್ಯ ಪಂದ್ಯ ಒಳ್ಳೆ ಪ್ರಯತ್ನ ಬರ್ತಾ ಇದೆ. ಹೆಚ್ಚಾಗಿದ್ದ ವಾದ ವಿವಾದ ಆಗ್ತಾ ಇದೆ. ಕಾದಿರುವ ಸಮಯ ಹಂತ ನಡೆದು ಅಂತಿಮ ನಿರ್ಣಯ. ಅದೇ ರೀತಿ ವೇದಿಕೆ ಮೇಲೆ ಸನ್ಮಾನ್ಯ ಶ್ರೀ ಡೋಂಗ್ರಿ ಸಾಬ್ ಕೊಟ್ಟಿಕಾನಿ ಅವರು ವೇದಿಕೆ ಮೇಲೆ ಬರಬೇಕು. ಪೆಂಡಲ್ ಮಾಲೀಕರಾದಂತ ಡೋಂಗ್ರಿ ಸಾಬ್ ಕೊಟ್ಟಿಕಾನಿ ಅವರು. ಏಳು 6 ಮಧ್ಯ ಪಂದ್ಯ ವಿಜಯ್ ಮಾಲಾ ತಂಡದ ಪರವಾಗಿ ಕಂಟುಗಾಣಿಕೆ ಮತ್ತೊಬ್ಬ ಸಜ್ಜನ ಪಡಿತ ಆದರೆ ಯಾವುದೇ ಅಂಗದ ಸಂಪಾದನೆ ಇಲ್ಲ. ರಾಮಣ್ಣ ಕಳಪಗಳವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತೊಮ್ಮೆ ಯಶಸ್ವಿ ಕಟ್ಟಾಗಲಿಗೆ ಮುಂದಾಗ್ತಾ ಇದ್ದಾರೆ. 7-7 ಮಧ್ಯ ಪಂದ್ಯ 7-7 ಥರ್ಡ್ ರೈಟ್ ಡಿಸೈಡ್ ರೈಟ್ ಸೆಂಟ್ರ್ ರೈಟ್. ಮೂರನೇ ದಾಳಿ ಇದ್ದ ಈ ಬರೀ ಅಂಕ ಇಲ್ಲದೆ ವಾಪಸ್ ಹೋಗಿಲ್ಲ. ಮತ್ತೊಂದು ಅಂಕದ ಸಂಪಾದನೆ ಆಗಿದೆ. ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರರ ಮತ್ತೊಂದು ಅಂಕದ ಭಾಗದಲ್ಲಿ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡಕ್ಕೆ ಆಸರ ಆಗ್ತಾ ಇದ್ದಾರೆ. 8-7 ಮಧ್ಯ ಪಂದ್ಯ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ
ಆಟಗಾರ್ತರ ಮುಂದೆ ಕಾಯ್ಕೋತಾ ಇದ್ದಾರೆ. ಮತ್ತೊಮ್ಮೆ ವಿಜಯಮಾಲಾ ಪುಣೆ ತಂಡದ ಆಟಗಾರ್ತಿ ಶೂಟ್ಗೆ ಸಜ್ಜಾಗ್ತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ ವಾಪಸ್ ಪಡಿತರ ಅಥವಾ ಶೂಟಿಗೆ ಬಲಿಯಾಗ್ತಾರೆ ಅಂತ ಕಾದಿರುವ ಸಮಯ. ಒಳ್ಳೆ ಪ್ರಯತ್ನ ಬರ್ತಾ ಇದೆ, ಒಳ್ಳೆ ಬ್ಯಾಕ್ ಆಗ್ತಾ ಇದೆ. ಸುಪ್ಪಟ ಕಲಾಣದ ಸಿಕ್ಕರೆ 2 ಅಂಕದ ಘೋಷಣೆ ಆಗುತ್ತೆ. ನಿಧಾನಗತಿಯಾಗಿ ಪಂದ್ಯ ಸಾಗ್ತಾ ಇದೆ, ಯಾಕಂದ್ರೆ 15 ನಿಮಿಷದ ಪಂದ್ಯ ಇದೆ. ಒಳ್ಳೆ ಪ್ರಯತ್ನ, ಪ್ರೇಕ್ಷಕರ ಮನ ಮುಟ್ಟುವಂತೆ ಕಬಡ್ಡಿ ಆಟ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಜನ ಪಡಿತಾ ಇದ್ರೆ. ಅದೇ ರೀತಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಪತ್ತಾರ್ ಮೇಸ್ತ್ರಿ ಅವರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತೇವೆ. ಅವರಿಗೆ ನಮ್ಮ ಸಂಘಟಕರು ಶಾಲು ಹಾರ ಹಾಕಿ ಸನ್ನಿಪಣ ಕಾಣಿಕೆಯನ್ನು ಕೊಡುವುದರ ಮೂಲಕ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸಿಕೊಳ್ತೇವೆ. ಶ್ರೀ ಕಿಟ್ಟಪ್ಪ ಪತ್ತಾರ್ ಅವರು, ಕೃಷ್ಣಪ್ಪ ಪತ್ತಾರ್ ಅವರು ಸೂಪಟಗಲಾಡದೆ ಎಲ್ದೇ ಕಬಡ್ಡಿಯ ಜೊತೆಗೆ ಕುಸ್ತಿ ಕೂಡ ಆರಂಭ ಆಗ್ತಾ ಇದೆ. 10 ಓವರ್ ಮಧ್ಯ ಪಂದ್ಯ. ಕುಡಿ ಬಲಗಂತ ಬರ್ತದೆ. ಥರ್ಡ್ ರೈಟ್, ಡಿಸೈಡ್ ರೈಟ್, ಡ್ರೂಡ್ ಹೈ. ಡ್ರೂ ಮಾಡ ಇವತ್ತಡ ಇದೆ, ಅಂಕ ಕೂಡ ಖಾಲಿ ಇದೆ. ಬೋನಸ್ಸನ್ನು ನೀಡ್ತಾ ಇದ್ರೆ ಸುಲಭವಾಗಿ. ಒಳ್ಳೆ ಪ್ರಯತ್ನ. ಓಹೋ, ಬೋನಸ್ ಸಂಪಾದನೆಯೊಂದಿಗೆ 1 ಅಂಕ ದಿಕ್ಕಿಸ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ. 13-8 ಪಂದ್ಯ ಸಾಗ್ತಾ ಇದೆ. ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಪರವಾಗಿ ಮತ್ತೊಮ್ಮೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ಅಂಕಣದಲ್ಲಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಚುರುಕಾದ ದಾಳಿಯೊಂದಿಗೆ ತಮ್ಮ ತಂಡಕ್ಕೆ ಆಸರೆ ಆಗಿರುತ್ತ ಕಾಲದ ಸಮಯ. 13-8 ಪಂದ್ಯ. 13-8 ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ. ವಿಜಯಮಾಲಾ ಪುಣೆ ತಂಡದ ಆಟಗಾರ್ತಿ ಮತ್ತೊಮ್ಮೆ 8 ನಂಬರ್ ಆಟಗಾರ್ತಿ ಅಂಕಣದ ವಿಭಾಗದಲ್ಲಿ ಡಿಫೆನ್ಸ್ ಅನ್ನು ಎದುರಿಸ್ತಾರೆ ಅಂತ ಕಾದ ಸಮಯ. ಒಳ್ಳೆ ಪ್ರಯತ್ನ ಬಂತು. ಒಳ್ಳೆ ಆಟ ಬರ್ತಾ ಇದ್ರೆ ಪ್ರೇಕ್ಷಕರು ಕೂಡ ಹುರಿದುಂಬಿಸ್ತಾ ಇದ್ರೆ. 13-8 ಮಧ್ಯ ಪಂದ್ಯ. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ರೋಚಕವಾದ ಪಂದ್ಯದ ಆರ್ಭಟ ಆರಂಭ ಆಗ್ತಾ ಇದೆ. ನಿಧಾನಗತಿಯಾಗಿ ಪಂದ್ಯ ಸಾಗ್ತಾ ಇದೆ ಕೂಡ. ಸಣ್ಣ ಕಬಡ್ಡಿ ಒಬ್ಬ 2025ರ ಕೊನೆಯ ಘಟ್ಟಕ್ಕೆ ಸಾಗುವಂತ ಸಮಯದೊಂದಿಗೆ ಸ್ಟಾರ್ಟೇಜ್ ಆಗ್ತಾ ಇದೆ. 13-8 ಮಧ್ಯ ಪಂದ್ಯ. ಮತ್ತೊಮ್ಮೆ ವಾಪಸ್ ಸದ್ಯ ಆಗ್ತಾ ಇದ್ರೆ. ಎರಡು ದಾಳಿಗಳು ಸತತವಾಗಿ ಎಫ್ಟಿ ಆಗಿದ್ವು. 3ನೇ ದಾಳಿ ಧೂರಾಡೆ ಅಂತ ಘೋಷಣೆ ಆಗಿದೆ. ಈ ಬಾರಿ ವಾಪಸ್ ಬರುವಾಗೇ ಇಲ್ಲ. ಬೋನಸ್ ಕೂಡ ಆನ್ ಆಗಿದೆ. ಬೋನಸ್ ಅನ್ನ ತೆಗೆಸಿಕೊಳ್ಬೇಕು, ಇಲ್ಲ ಅಂದ್ರೆ ಅಂಕದ ಸಂಪಾದನೆ ಆಗಲೇಬೇಕು. ಇಲ್ಲವಾದ್ರೆ ಅಂಕಣದಿಂದ ಹೊರಗಡೆ ಕಾದಿರುವ ಸಮಯ ಬೋನಸ್ ಏನಾಗಿರ್ಬೋದು ಅಂತ. ಇದೀಗ ತಾನೇ ಆಗಮಿಸಿದಂತಹ ಮಹಿಳೆಯರ ಪ್ರಥಮ ಬಹುಮಾನ ಕೊಡುಗೆದಾರರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ, ಸಾಫ್ಟ್ವೇರ್ ಇಂಜಿನಿಯರ್, ಹೈದರಾಬಾದ್ ಇವರು ಕಾರ್ಯಕ್ರಮ. ಪುರ್ಲಿ ಅವರು ಯುವ ಮುಖಂಡರು ಟ್ರೋಫಿಯನ್ನ ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಹಿಳೆಯರ ಟ್ರೋಫಿಯನ್ನ ಶ್ರೀ ಸಂಗಪ್ಪ ಬಾಬು ಚಿಮ್ಮಡ್ KEB ಇಲಾಖೆ ಚಳ್ಳಕೆರೆ ಇವರು ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು.
ಅದೇ ರೀತಿ ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ವಿಠಲ್ ಹನುಮಂತ್ ತೆಲಗಿ NTPC ನೌಕರರು ಮುಂದಿನ ವರ್ಷದ ಟಿ ಶರ್ಟ್ ಕೊಡುಗೆಯನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಪುರುಷರ ತಂಡಕ್ಕೆ ಜರ್ಸಿ ಕೊಡುಗೆಯನ್ನ ಶ್ರೀ ರಾಜು ಶಿವಪ್ಪ ಕಲ್ಲೋಗೋಳ ಗ್ರಂಥಪಾಲಕರು ಸಣ್ಣ ಜರ್ಸಿ ಕೊಡುಗೆಯನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದೇ ರೀತಿ ಶ್ರೀ ಬಸವರಾಜ್ ಪ್ರಕಾಶ್ ನಾಯ್ಕರ್ ಸಾಕಿನ್ ಬಿಸ್ನಾಳ್ LIC ಏಜೆಂಟರು ಹಾಗೂ ಕ್ರೀಡಾ ಪ್ರೇಮಿಗಳು ಇವರು ಕೂಡ ಒಂದು ಜರ್ಸಿ ಒಂದು ಟೀಮಿನ ತಂಡದ ಜರ್ಸಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಮುಂದಿನ ವರ್ಷ ನಡೆಯುವ ಕಬಡ್ಡಿ ಪಂದ್ಯಾವಳಿಗಳಿಗೆ ಸವಿನೆನಪಿನ ಕಾಣಿಕೆಯನ್ನ ದಿವಂಗತ ಶ್ರೀ ಸಿದ್ದಪ್ಪ ಬಸಪ್ಪ ಸುಣದಳ್ಳಿ ಇವರ ಸ್ಮರಣಾರ್ಥವಾಗಿ ಶ್ರೀ ಬಸಪ್ಪ ಸಿದ್ದಪ್ಪ ಸುಣದಳ್ಳಿ ಅವರು ದಾನೇಶ್ವರಿ ಹೋಟೆಲ್ ಮಾಲೀಕರು ಇವರು ಮುಂದಿನ ವರ್ಷದ ಸವಿನೆನಪಿನ ಕಾಣಿಕೆಯನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ಎಲ್ಲಾ ಮಹನೀಯರಿಗೆ ಹೃದಯಪೂರ್ವಕ ಸ್ವಾಗತ ಧನ್ಯವಾದಗಳನ್ನ ಹೇಳ್ತೇವೆ. ರಮೇಶ್ ಮುಂದೆ ಬರೀ ಕಡೆ. ಅದೇ ರೀತಿ ಮುಂದುವರೆಬೇಡಿ. ಸ್ವರ್ಣ ಕಬಡ್ಡಿ ವೈಭವ 2026ನೇ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗಳಿಗೆ ಶ್ರೀ ವಿಠಲ್ ತೆಲಗಿ ಶ್ರೀ ಈಶ್ವರ್ ತೆಲಗಿ 50 kg ಬುಂದೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶ್ರೀ ಸೋಮು ಹೊಸೂರ್ ಎಕ್ಸ್ ಆರ್ಮಿ ಅವರು 10,000 ರೂಪಾಯಿ. ಶ್ರೀ ಸಂಗಪ್ಪ ಹೊಸೂರ್ ಪ್ರಗತಿಪರ ರೈತರು 10,000 ರೂಪಾಯಿ. ಶ್ರೀ ನಕುಲ್ ಇಟ್ಗಿ ಸಾಕಿನ ಮುಳುಗುಂದ್ 25 kg ಅಕ್ಕಿ. ಶ್ರೀ ಮುತ್ತಪ್ಪ ನಾಗಪ್ಪ ಹೆಬ್ಬಾಳಟ್ಟಿ 10 kg ಬುಂದೆ. ಶ್ರೀ ರವಿ ಪುಂಡಲಿಕ್ ಒಂಟಿ 25 kg ಅಕ್ಕಿ ಮತ್ತು 50 kg ಬುಂದೆ. ಶ್ರೀ ಮಾರುತಿ ಕೆಂಗಲಗುತ್ತಿ 25 kg ಅಕ್ಕಿ. ಶ್ರೀಮತಿ ಗಂಗೂಬಾಯಿ ಗೌಡತಿ 50 kg ಅಕ್ಕಿ. ಶ್ರೀ ಯಲ್ಲಪ್ಪ ಹೆಬ್ಬಾಳಟ್ಟಿ 50 kg ಅಕ್ಕಿ. ಶ್ರೀ ಯಲ್ಲಪ್ಪ ಕಲ್ಲಪ್ಪ ವಾಲಿಕಾರ್ 50 kg ಅಕ್ಕಿ ಸಾಕಿನ್ ಹುಕುಮ್ನಾಳ್. ಶ್ರೀ ರಾಮಲಿಂಗಪ್ಪ ಬಾಳಪ್ಪ ಗುಣದಾಳ್ 10,000 ರೂಪಾಯಿಯನ್ನ. ಶ್ರೀ ಪ್ರಜ್ವಲ್ ಮುತ್ತಪ್ಪ ಚಿಮ್ಮಾಡ್ 2,500 ರೂಪಾಯಿ. ಆನಂದ್ ಗೋವಿಂದಪ್ಪ ಬಡಿಗೇರ್ 50 kg ಅಕ್ಕಿ. ಈ ರೀತಿಯಾಗಿ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನ ಸಂತರ್ಪಣೆಗಾಗಿ ದಾನಿಗಳು ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕಮಿಟಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳು ಅಂತ ಹೇಳ್ತೀವಿ. ಅದೇ ರೀತಿ ಮುತ್ತಪ್ಪ ಮೂಲಿಮನಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮುತ್ತಪ್ಪ ಮೂಲಿಮನಿ ಅವರು ಹಲೋ 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 18-12 ಮಧ್ಯ ಪಂದ್ಯ ಅಂಕಣದ ವಿಭಾಗದಲ್ಲಿ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಪರವಾಗಿ ಪಂದ್ಯ ಸಾಗ್ತಾ ಇದೆ. ಈ ಪಂದ್ಯಾವಳಿಗೆ ಇಲ್ಲಿವರೆಗೆ ಕರೆ ಕೊಟ್ಟಂತ ಆತ್ಮೀಯರು. ಹಲೋ. ಅದೇ ರೀತಿ ಶ್ರೀ ಶಾಸನ ಹರೇನವರವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. 12-18 ಮಧ್ಯ ಪಂದ್ಯ. ಮತ್ತೊಬ್ಬ ವಿಜಯ್ ಬಾಲ ಪುಣೆ ತಂಡದ ಆಟಗಾರ್ದ ಅಂಕಣದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ದಾಳಿಯನ್ನ ಎದುರಿಸಿದ್ರು ಕೂಡ ಕಾದ್ರು ಬಡಿ ಮಂದಿಗೆ ಅಂಕದ ಒತ್ತಡ ಇದೆ. ಸುಮಾರು 6 ಅಂಕದ ಅಂತರವನ್ನ ಅದೇ ರೀತಿ ಮುತ್ತಪ್ಪ ಹೊಸೂರ್ ಅವರು ಕೂಡ ವೇದಿಕೆ ಮೇಲೆ ವಿನಂತಿ. ನಿಮ್ಮ ನಾಟಾಡ ಬಂದಿದ್ರು ಅದು ಕೂಡ ಒಬ್ಬರ ಹೊತ್ತಾದ್ರ ಕಲಪನ ಅವ್ರನ್ನ ಕಳಿಸ್ರಿ. ಮುತ್ತಪ್ಪನ ಬರ್ರಿ ಕರ್ಕೊಂಬರ್ರಿ. ಏತ್ರ ನೀಡಿದ ಆಟಗಾರ್ತಿ 12-19 ಮತ್ತು ವಾಪಸ್ ಅದನ್ನು ಪಡಿತಾ ಇದ್ದಾರೆ. ಸಾಕಷ್ಟು ನೀಡನ್ನು ಕಾಯ್ಕೊತಾ ಇದ್ದಾರೆ. ಯಾವುದೇ ಪ್ರಯತ್ನ ಬೇಡ ಅಂತ ಒಂದು ಆಲೋಚನೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಬೋನಸ್ ಮಾಡುವ ಪ್ರಯತ್ನ ಬೋನಸ್ ಏನಾಗಿರ್ತದೆ ಕಾದುವ ಸಮಯ ಬಂದಿದೆ. डालता ना
ಥರ್ಡ್ ರಾಯ್ ಡಿಸೈಡ್ ರಾಯ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಚಡ್ವಾಡ ಡಾಲೆ ಮತ್ತು ಅಡ್ವಾಡವನ್ನು ಎದುರಿಸ್ತಾ ಇದ್ರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧ ಪ್ರತಿಭೆ ಕೂಡ ಒಳ್ಳೆ ಬಂತು ಆಟ ಮತ್ತೊಮ್ಮೆ. ಅದೇ ರೀತಿ ಇದೀಗ ತಾನೇ ಸನ್ಮಾನ ಕಾರ್ಯಕ್ರಮ ಶ್ರೀ ಮುತ್ತಪ್ಪ ಹೊಸೂರು ಅವರಿಗೆ, ಅದೇ ರೀತಿ ಶ್ರೀ ಬಸವರಾಜ್ ಜುನ್ನೂರ್ ಅವರು ಕೂಡ ಎಲ್ಲೇ ಇದ್ರು ವೇದಿಕೆ ಮೇಲೆ ಬರಬೇಕಾಗಿದೆ ವಿನಂತಿ. ಬಸವರಾಜ್ ಜುನ್ನೂರ್ ಅವರು ಮತ್ತೊಂದು ಅಂಕದ ಸಂಪಾದನೆ ವಾಪಸನ್ನು ಪಡಿತಾ ಇದ್ರೆ 20-12 ಪಂದ್ಯ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ಪರವಾಗಿ. ಅಣ್ಣ ಅಲ್ಲಿ ಮೂಲ್ಯಾಗ ಸ್ಟೇಜ್ ಅಲ್ಲಿ ನಿಂತಿರ್ಲ, ಅಲ್ಲಿ ನಿಂತವ್ರ ಈ ಕಡೆ ಬರ್ರಿ, ಯಾಕಂದ್ರೆ ಹೆಣ್ಮಕ್ಳಲ್ಲಿ ಕುಂದ್ರಾಕ ಅಲ್ಲಿ ಬರಾಕ ಹೋಗಾಕ ನಿಮಗೆ ತೊಂದರೆ ಆಗ್ತತಿ. ಅಲ್ಲಿ ಈ ಕಡೆ ಬರ್ರಿ, ಗ್ಯಾಲರಿ ಬಂದು ಕುಂದ್ರ ಬರ್ರಿ. आरबीएससी मुंबई वर्सेस जय महाकाली चिंचली. ಓ ನಿಮ್ಗೆ ಹೇಳತ್ತೀವ್ರಿ ಅಣ್ಣ. ಓ ಅಣ್ಣ, Both team please get ready. This is second ಕಂಬ ಬಿಟ್ಟು ball. ಬರ್ರಿ. ಓ ಕಕ್ಕರ Mumbai versus Chinchley. ಬಿಟ್ಟು ಬರ್ರಿ, ಅದನ್ನ ಕಂಬ ಬಿಟ್ಟು ಕಡೆ ಬರ್ರಿ. ಸರ್ ಈ ಕಡೆ ಬರ್ರಿ, ಅಲ್ಲಿ ಇರ್ತಾರೆ ಹೆಣ್ಮಕ್ಳು ಮುಂದೆ ಇರ್ತಾರೆ, ಕಡೆ ಬರ್ರಿ ಸರ್. ದಯಮಾಡಿ ಅಲ್ಲಿ ಹೆಣ್ಮಕ್ಳ ಹೋಗಾಕ ಬರಾಕ ಮುಜುಗರ ಆಗ್ತತಿ. ನೀವು ಅಲ್ಲಿ ಯಾರು ನಿಂದಿರ್ಬೇಡ್ರಿ, ದಯಮಾಡಿ ಈ ಕಡೆ ಬರ್ರಿ. ನಿಮಗ್ ಕನ್ನಡ ತಿಳ್ತಾರೆ, ಹೆಂಗ್ ಹೇಳ್ಬೇಕ್ರಿ? ಈ ಕಡೆ ಬರ್ರಿ, ಗ್ಯಾಲರಿ ನಿಮಗಾಗ ಬಡದತ್ತಿಲ್ಲಿ. ಹಾಗಾದ್ರೆ ಆನಂದ್ ಬಡ್ಗೆ ಹನುಮಂತನ ಕೋಟೆ ಕೂಡ ವೇದಿಕೆ ಇನ್ನೂರು ಅತಿಥಿ ಮಹೋದರಾಗಿರ್ತಕ್ಕಂಥ ಶ್ರೀ ಚಿದಾನಂದ್ ಕನ್ನೋಳಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಖ್ಯಾತ ಹಾರ್ಮೋನಿಯಂ ಕಲಾವಿದರು ಶ್ರೀ ಚಿದಾನಂದ್ ಕನ್ನೋಳಿ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಚಿದಾನಂದ್ ಕನ್ನೋಳಿ ಅವರಿಗೆ ಶಾಲುವಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಒಳ್ಳೆ ಪ್ರಯತ್ನ ಬರ್ತಾ ಇದ್ದ ಕಾದಿರುವ ಸಮಯ 20-13 ಪಂದ್ಯ ಸಾಗ್ತಾ ಇದ್ದ. 13-20 ಇಂಪೇರಾವ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ಅಂಕನವನ್ನ ಹೆಚ್ಚಿಸ್ಕೊಳ್ತಾ ಇದ್ರ. ಇಲ್ಲಿ ವಾಪಸ್ ಸಾಧನೆ ಪಡಿತಾ ಇದ್ರ. ಮತ್ತೊಮ್ಮೆ 13-20 ಇಂಪೇರಾವ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ 20-13 ಪಂದ್ಯ ಕಾಣಿಸ್ತಾ ಇದೆ. ವಿಜಯಮಾಲ ತಂಡದ ಆಟಗಾರ್ತಿ ಮತ್ತೊಂದು ಬೋನಸ್ ಅಂಕದ ಸಂಪಾದನೆಗೆ ವಾಪಸ್ ಅದನ್ನು ಪಡಿತಾ ಇದ್ರೆ 14. ಥರ್ಡ್ ರಾಯ್ ಡಿಸೈಡ್ ರಾಯ್ ಸಡ್ಡು ಆಢಾಯ್ ದೇಶ ನಂಬರ್ 7 ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ಅಂಕನವನ್ನ ಹೆಚ್ಚಿಸ್ತರಾದ ಕಾದಿರುವ ಸಮಯ. ಅದೇ ರೀತಿ ಬರ್ತಾ ಇದೆ ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀ ಮುತ್ತಪ್ಪ ಮೂಲಿಮನಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತು ಅವರಿಗೆ ನಮ್ಮ ಕಾರ್ಯಕರ್ತರು ಶಾಲುವಾರ ಸಮರ್ಪಣೆ ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು ವಿನಂತಿ. 15-20 ಪಂದ್ಯ 5 ಅಂಕದ ಅಂತರವನ್ನ ಕೈದುಕೊಳ್ತಾ ಇದ್ದ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ದಾಳಿಗಾರ್ತಿ ಮತ್ತೊಮ್ಮೆ ಅಂಕದ ವಿಭಾಗದಲ್ಲಿ 5 ಅಂಕದ ಅಂತರದ ಕಾರಣಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡುವ ಮೈಂಡ್ ಸೆಟ್ ಆಗ್ತಾ ಇದೆ. ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾವುದೇ ಅಂಕದ ಸಂಪಾದನೆ ವಾಪಸ್ ಅದು ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಈ ಹತ್ರ ನಿಲುಬಣ ಆಟಗಾರ್ತಿ ದಾಖಲೆ ಮಾಡಿ ವಾಪಸ್ ಅದನ್ನ ಪಡಿತಾ ಇದ್ರೆ 15-20 ಪಂದ್ಯ ಯಾವುದು ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಗೆ ಆಗ್ಬೇಕು 5 ಅಂಕದ ಅಂತರವಿದ್ವಿ. ಯಾವುದೇ ಅಂಕದ ಸಂಪಾದನೆ ಕೊನೆಯ ನಿಮಿಷ ಲಾಸ್ಟ್ 5 minutes ಗೋ. ಧುವಾಡ ಇಲ್ಲಿ ಸುಲಭವಾದ ತುದಿಗೆ ಬನ್ನಿ ಆಗ್ತಾ ಇದ್ರ ಹೊಂದಾಣಿಕೆ ಹಿಡಿದು ಯಶಸ್ವಿಯಾಗಿ ಬಂದು ಟ್ಯಾಕಲ್ ಮುಖೇನ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ತಾರಾಣಿಗಳು ಕೂಡ ಡುವಾಡ ಆಢಾಯ್ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ಆಟಗಾರರು ಮತ್ತು ಡುವಾಢಾಯನ್ನು ಎದುರಿಸ್ತಾ ಇದ್ರ 4 ಮಧ್ಯ ಡುವಾಡವನ್ನ ತಿಟ್ಟಿಸಿಕೊಂಡು ಬಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗಲು ಕಾದಿರುವ ಸಮಯದೊಂದಿಗೆ ಬಹುದೊಡ್ಡ ಆಗ್ತಾ ಇದೆ. ಇಲ್ಲಿ ಒಳ್ಳೆ ನಿರ್ಣಯ ಆಗ್ತಾ ಇದೆ.
हो भैया ಎಸ್ ಯಾಕಪ್ಪ ಅಂದ್ರ ರೈಡರ್ ಎಂಟ್ರಿ ಲಾಬಿ ಆಗುತ್ತೆ ಮೊದಲ ಡಿಫೆಂಡರ್ ಎಂಟ್ರಿ ಆಗಿದ್ರು ಅದಕ್ಕೆ ಬಹುತೇಕ ಅಂತ ವೆಚ್ಚ ಆಗ್ತಾ ಇದೆ. ಕೊನೆ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್ ಗೋ. ಹದಿನಾರು 22ರಲ್ಲಿ ಪಂದ್ಯ. ಒಳ್ಳೆ ಬ್ರೇಕ್ ಲಿಫ್ಟ್ ಆಗಿಲ್ಲ ಅಂತ ಆಂದಲ ಇನ್ನೋ ಬೋನಸ್ ರನ್ನಿಂಗ್ ಬೋನಸ್ ಪ್ರಯತ್ನ ಬಂತು, ಆದರೂ ಕೂಡ ಆಂದಲ ಏನಂತ ಬೋನಸ್ ಅನ್ನ ಕೊಂಡಿಲ್ಲ. ಟ್ವೆಂಟಿ 16 ಇನ್ ಫೇವರ್ ಆಫ್ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ. ಆರು ಅಂಕದ ಅಂತರವನ್ನ ತೆಗೆದುಕೊಂಡಾಗ ಕೊನೆ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್ ಗೋ. ಜಗತ್ತು ಬಡಿ अभी खेल बाकी पिक्चर 3 मिनट्स. हॅलो लास्ट सेमीफायनल कॉल बघा आरबीएससी मुंबई वर्सेस जय महाकाली चिंचली. चिंचली वर्सेस मुंबई. चला आरबीएससी मुंबई संघ मैदानात चला. जय महाकाली चिंचली ತಂಡವರು ಮೈದಾನದಲ್ಲಿ ಬರಬೇಕು. ಇದು ನಿಮಗೆ ಕೊನೆ ಕರೆ. ಮುಂದಿನ ಪಂದ್ಯ ಚಿಂಚಲಿ ವರ್ಸಸ್ ಮುಂಬೈ. ಮುಂಬೈ ವಿರುದ್ಧ ಜೈ ಮಹಾಕಾಳಿ ಚಿಂಚಲಿ ಅಂಕಣದ ಬಗ್ಗೆ ಆಗಮಿಸ್ತಾ ಇದ್ದಾರೆ. ರೋಚಕತೆಯ ಪಂದ್ಯ. ಮುಂದಿನ ಪಂದ್ಯ ಕೂಡ ಕರ್ನಾಟಕ ವಿರುದ್ಧ ಮಹಾರಾಷ್ಟ್ರದ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ನಮ್ಮೊಂದಿಗೆ ಕಾಣಿಸ್ಕೊಳ್ತದೆ. 16-23ರಲ್ಲಿ ಪಂದ್ಯ ಈಗಾಗಲೇ ನಿರ್ವಹಿಸ್ತಾ ಇದ್ದ ಅಂಕಣದ ವಿಭಾಗದಲ್ಲಿ ಪುಣೆ ವಿರುದ್ಧ ಪುಣೆ. ಒಂದು ಕಡೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ. ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಉತ್ತಮ ಸರ್ವೋತ್ತಮ ಆಟಗಾರ ಮತ್ತು ಉತ್ತಮ ತಂಡ, ಈ ರೀತಿ ಪುರುಷ ಮತ್ತು ಮಹಿಳಾ ಎರಡೂ ತಂಡಗಳಿಗೆ ಶ್ರೀ ಕಮಲಪ್ಪ ಕೊಂಡಕರ್ ಅವರು ಪ್ರಗತಿಪರ ರೈತರು ಕೊನೆಯ ನಿಮಿಷ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಹದಿನಾರು 23ರಲ್ಲಿ ಪಂದ್ಯ ಕಾಣಿಸ್ಕೊಳ್ತಾ ಇದೆ ಅಂಕಣದ ಭಾಗದಲ್ಲಿ. ಸೂಪರ್ ಡಗಲ್ ಕೂಡ ಆಗಿದೆ. ಢೋ ಆಡ ಒತ್ತಡ ಇದೆ. ಸಿಕ್ಕರೆ 2 ಅಂಕದ ಘೋಷಣೆ ಆಗುತ್ತಾ. ವಿಜಯಮಾಲ ಪುನಃ ತಂಡದವರು ಸಮಿತಿ ಪಡ್ಕೋತಾರೆ. ಕಾದುವ ಸಮಯ ಏನೋ ಕೂಡ ಪ್ರಯತ್ನ ಬಂತು. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ವಿಜಯ್ ಮಾಲ ಪುಣೆ. ಹದಿನೆಂಟು 23ರಲ್ಲಿ ಪಂದ್ಯ ಕೇವಲ 5 ಅಂಕದ ಮತ್ತೊಮ್ಮೆ ಅಂತರವನ್ನು ತೆಗೆದುಕೊಂಡಾಗ ಕೊನೆಗಳಿಗೆ ಏನಾಗಬಹುದು ಕಾದುವ ಸಮಯ. ಜರ್ಸಿ ನಂಬರ್ 4ರಲ್ಲಿ ಬಿಚ್ಚಿಸಿಕೊಳ್ಳುವಂತಹ ಪುಣೆ ಮೂಲದ ಆಟಗಾರ್ತಿ ಇಲ್ಲಿ ಮತ್ತೊಮ್ಮೆ ಯಶಸ್ವಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ನೋಬರಸ್ ಆನ್ ದಿ ಲೈನ್. 19 ಕೊನೆ 1 ನಿಮಿಷ, ಲಾಸ್ಟ್ ಮಿನಿಟ್ ಗೋ. 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಅಂಕದ ವಿಭಾಗದಲ್ಲಿ. 19-23 ಇನ್ ಫೇವರ್ ಆಫ್ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ. ಹಲೋ, ಅದೇ ರೀತಿ ಶ್ರೀ ಬಾಬು ಗುಳೇದವರು ಪ್ರಗತಿಪರ ರೈತರು, ಬಾಬು ಗುಳೇದವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹೈ ವೋಲ್ಟೇಜ್ ಪಂದ್ಯ ನಮ್ಮೊಂದಿಗೆ ಕಾಣಿಸ್ಕೊಳ್ತಾ ಇದೆ. ಜೈ ಮಹಾಕಾಳಿ ಚಿಂಚಲಿ ವಿರುದ್ಧ ಮುಂಬೈ ತಂಡ ಅಂಕಣದಲ್ಲಿ ಸಾಕ್ತಾ ಇದೆ. ಇನ್ನೊಮ್ಮೆ ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಪಡಿತಾ ಇದ್ದಾರೆ. 20-23ರಲ್ಲಿ ಪಂದ್ಯ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಪರವಾಗಿ 20-23 ಇನ್ ಫೇವರ್ ಆಫ್ ಪುಣೆ. ಹಲೋ, ಮುಂದಿನ ವರ್ಷದ ಆಕರ್ಷಕ ಟ್ರೋಫಿ ಬಹುಮಾನಗಳನ್ನ ಶ್ರೀ ಕಮಲಪ್ಪ ಕೊಂಡಕಾರ್ ಮಾಜಿ ಉಪಾಧ್ಯಕ್ಷ